ಸ್ನೇಹಿತರೆ, ಗೃಹಲಕ್ಷ್ಮಿಯ 7ನೇ ಕಂತಿನ ಹಣ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಜಮಾವಣೆ ಆಗಿದೆ. ಕೆಲವು ಜಿಲ್ಲೆಗಳಿಗೆ ಮಾತ್ರ ಜಮಾವಣೆ ಆಗಿದೆ ಮತ್ತು ಇನ್ನು ಕೆಲವು ಜಿಲ್ಲೆಗಳಿಗೆ ಮಾತ್ರ ಜಮಾವಣೆ ಆಗಿಲ್ಲ. ಏಕೆ ಆಗಿಲ್ಲ ಮತ್ತು ಇನ್ನು ಯಾವಾಗ ಆಗುತ್ತದೆ ಅಂತ ನಮಗೆ ನೀವು ಕೇಳ್ತಾ ಇದ್ದೀರಿ. ಆದ ಕಾರಣ ನಾವು ನಿಮಗೆ ವಿಡಿಯೋ ಮಾಡಿ ತೋರಿಸುತ್ತಿದ್ದೇವೆ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಬಗ್ಗೆ ನಿಮಗೆ ಅಭಿಪ್ರಾಯವನ್ನು ಇದ್ದರೆ ನೀವು ವಿಡಿಯೋನು ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ನಮ್ಮ ಚಾನೆಲ್ಗೆ ಮೊದಲ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಿಮಗೆ ಗೃಹಲಕ್ಷ್ಮಿಯ ಹಣ 7ನೇ ಕಂತಿನ ಹಣವನ್ನು ಗ್ಯಾರಂಟಿ ಬರಬೇಕಾದರೆ ನೀವು ಈ ಕೆಲಸವನ್ನು ತಪ್ಪದೆ ಮಾಡಬೇಕು. ಏನೆಂದರೆ, ನೀವು 6ನೇ ಕಂತಿನ ಹಣವನ್ನು ಪಡೆದುಕೊಂಡಿದ್ದರೆ 7ನೇ ಕಂತಿನ ಹಣಕ್ಕಾಗಿ ನೀವು ಕಾಯುತ್ತಿದ್ದರೆ ನೀವು ನಿಮ್ಮ ಬ್ಯಾಂಕಿಗೆ ಹೋಗಿ ಒಂದು ಸಲ ಸೀಡಿಂಗ್ ಅನ್ನು ಮಾಡಿಸಿ. ತಪ್ಪದೆ ಈ ಕೆಲಸವನ್ನು ನೀವು ಮಾಡಿಸಿ. ಇಲ್ಲವಾದರೆ ನಿಮಗೆ ಗೃಹಲಕ್ಷ್ಮಿಯ 7ನೇ ಕಂತಿನ ಹಣವನ್ನು ಜಮಾವಣೆ ಆಗುವುದಿಲ್ಲ ಅಂತ ನಾನು ಹೇಳುತ್ತೇನೆ. ನೋಡಿ ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಿಡುಗಡೆ ಮಾಡಿದ್ದಾರೆ ಹಣವನ್ನು. 7ನೇ ಕಂತಿನ ಹಣವನ್ನು 1,80,00,000 ಜನರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ರಾಜ್ಯ ಸರ್ಕಾರವು ಬಿಡುಗಡೆ ಮಾಡಿದೆ. ಆದರೆ 7ನೇ ಕಂತಿನ ಹಣವನ್ನು ಇನ್ನೂ ಏಕೆ ರಿಲೀಸ್ ಮಾಡಿಲ್ಲ ಅಂತ ಹೇಳುವುದಾದರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯವರು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮಾತ್ರ ಇನ್ನು ರಿಲೀಸ್ ಮಾಡಿಲ್ಲ. ಏಕೆ ಮಾಡಿಲ್ಲ ಅಂದ್ರೆ 1,80,00,000 ಮಹಿಳೆಯರಲ್ಲಿ ಗೃಹಲಕ್ಷ್ಮಿ ಮಹಿಳೆಯರಲ್ಲಿ ಅವರಿಗೆ ಒಬ್ಬೊಬ್ಬರು ಡುಪ್ಲಿಕೇಟ್ ಗೃಹಲಕ್ಷ್ಮಿಗೆ ಅರ್ಜಿಯನ್ನು ಹಾಕಿದ್ದಾರೆ ಮತ್ತು ಹಣವನ್ನು ಫ್ರೀಯಾಗಿ ಪಡ್ಕೊಳ್ತಾ ಇದ್ದಾರೆ. ಅವರಿಗಾಗಿ ಇನ್ನೊಂದು ಸಲ ಅವರು ಗೃಹಲಕ್ಷ್ಮಿಯ ಅರ್ಜಿಯನ್ನು ಪರಿಶೀಲನೆ ಮಾಡಿ 7ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುತ್ತಾರೆ. ಆದ ಕಾರಣ ಲೇಟ್ ಆಗಬಹುದು. ಆದರೆ ಎಲ್ಲಾ ಬ್ಯಾಂಕ್ ಶೀಡಿಂಗ್ ಮತ್ತು ಪಾಸ್ಬುಕ್, ಆಧಾರ್ ಕಾರ್ಡ್ ಎಲ್ಲ ಸಮಸ್ಯೆಯನ್ನು ಏನೂ ಇಲ್ಲ ಅಂದರೆ ಅವರಿಗೆ 7ನೇ ಕಂತಿನ ಹಣವನ್ನು ಯಾವ ಭಯವಿಲ್ಲದೆ 2 ದಿನ ಲೇಟ್ ಆಗಬಹುದು, ಗ್ಯಾರಂಟಿ ಬರುತ್ತದೆ. ಆದರೆ ವೇಟ್ ಮಾಡಬೇಕು ಇಷ್ಟೇ. ಗ್ಯಾರಂಟಿ 7ನೇ ಕಂತಿನ ಹಣವನ್ನು 20ನೇ ತಾರೀಕಿನ ಒಳಗಡೆ, ಮಾರ್ಚ್ 20ನೇ ತಾರೀಕಿನ ಒಳಗಡೆ ಗ್ಯಾರಂಟಿ ಜಮಾವಣೆ ಆಗುತ್ತದೆ ಅಂತ ನಾನು ನಿಮಗೆ ಹೇಳುತ್ತೇನೆ. ಆದ ಕಾರಣ ನೀವು ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಸಿದರೆ ನಿಮಗೆ ಪೆಂಡಿಂಗ್ ಹಣ ಕೂಡ ಇದ್ದರೆ ಅದನ್ನು ಕೂಡ ಗ್ಯಾರಂಟಿ ಬರುತ್ತದೆ. ವೇರಿ ಮಾಡುವ ಅವಶ್ಯಕತೆ ಇರುವುದಿಲ್ಲ. ನೋಡಿ ಸ್ನೇಹಿತರೆ, ನೀವು 1ನೇ ಕಂತಿನ 7ನೇ ಕಂತಿನ ಹಣವನ್ನು ಕೂಡ ಇನ್ನೂ ಬಂದಿಲ್ಲ ಅಂದರೆ ಅವರಿಗೆ ನಾವು ಹೇಳೋದು ಒಂದೇ, ಏನಂದ್ರೆ ನೀವು ಗೃಹಲಕ್ಷ್ಮಿಗೆ ಇನ್ನೊಮ್ಮೆ ಅರ್ಜಿಯನ್ನು ಹಾಕಿ. ಏಕೆಂದ್ರೆ ಈ ಅರ್ಜಿಯನ್ನು ನೀವು 7ನೇ ಕಂತಿನ ಹಣ ತನಕ ಬಂದಿಲ್ಲ ಅಂದ್ರೆ ನೀವು ಇನ್ನೊಂದು ಸಲ ಅರ್ಜಿಯನ್ನು ಹಾಕಿ. ಆಮೇಲೆ ನಿಮಗೆ ಕಂತು ಹಣವನ್ನು ಗ್ಯಾರಂಟಿ ಆಗಿ ರಿಲೀಸ್ ಆಗುತ್ತದೆ ಅಂತ ಹೇಳ್ಬಹುದು. ಅರ್ಜಿ ಹಾಕುವಾಗ ನಿಮ್ಮ ನೇಮ್ ಆಧಾರ್ ಕಾರ್ಡ್ ದಲ್ಲಿ ಇರುವಂತದೇ ಇರಬೇಕು. ನೇಮ್ ಮಿಸ್ಪ್ಯಾಚ್ ಆದರೆ ಗೃಹಲಕ್ಷ್ಮಿ ದುಡ್ಡನ್ನು ಬರುವುದಿಲ್ಲ. ಮತ್ತು ಬ್ಯಾಂಕ್ ಲಿಂಕ್ ಸೀಡಿಂಗ್ ಆಗಿರಬೇಕು. NPCI ಮ್ಯಾಪಿಂಗ್ ಆಗಿರಬೇಕು. NPCI ಮ್ಯಾಪಿಂಗ್ ಆದ ಬ್ಯಾಂಕ್ ಅಕೌಂಟ್ಗೆ ಮಾತ್ರ ಗೃಹಲಕ್ಷ್ಮಿಯ 7ನೇ ಕಂತಿನ ಹಣವನ್ನು ಮತ್ತು ಸರ್ಕಾರದ ಎಲ್ಲಾ ಸೌಲಭ್ಯದ ಹಣವನ್ನು ಅದೇ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತದೆ ಅಂತ ನಾನು ಹೇಳುತ್ತೇನೆ. ಸ್ನೇಹಿತರೆ ನೋಡಿ, ಗೃಹಲಕ್ಷ್ಮಿ ಬಗ್ಗೆ ಮತ್ತು ಯುವ ನಿಧಿ ಮತ್ತು ಅಕ್ಕಿ ಹಣ ನಿಮಗೆ ಸರ್ಕಾರದ ಎಲ್ಲಾ ಸೌಲಭ್ಯಗಳ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನಿಮಗೆ ಫ್ರೀ ಆಗಿ ಸಿಗ್ತಾ ಹೋಗ್ತೇವೆ. ನಾವು ಯಾವುದೇ ಫೇಕ್ ನ್ಯೂಸ್ ಅನ್ನು ಹೇಳುವುದಿಲ್ಲ. ನೀವು ಮೊದಲ ಬಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಸಿಗುತ್ತೇವೆ ಗೆಳೆಯರೇ. ನಮಸ್ಕಾರ.